ಹಾಯ್ ನಮಸ್ತೆ ಡಿಯರ್ ಫ್ರೆಂಡ್ಸ್, ನೀವೇನು ನೋಡ್ತಿದ್ದೀರಾ ಈಗ ಈ ಪ್ರಾಪರ್ಟಿ ಟೋಟಲಾಗಿ ನಿಮಗೆ 1 ಎಕರೆ 17 ಗುಂಟೆ ಬರುತ್ತೆ. 1.5 ಎಕರೆಗೆ 3 ಗುಂಟೆ ಕಡಿಮೆ. ಇದು ಬಂದ್ಬಿಟ್ಟು BH ರೋಡ್ಗೆ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಸಾಗರ ಟು ಅನಂತಪುರ ಮಿಡ್ಲಲ್ಲಿ ಬರುತ್ತೆ ಈ ಒಂದು ಪ್ರಾಪರ್ಟಿ. ಇದು ನೋಡಿ ಕರೆಕ್ಟಾಗಿ ನಿಮಗೆ 1 ಎಕರೆ 17 ಗುಂಟೆ ಇದೆ. ಕಂಪ್ಲೀಟಾಗಿ ಅಡಿಕೆ ತೋಟ. ಸೊ 1 ಎಕರೆ 17 ಗುಂಟೆಗೂ ಅಡಿಕೆ ತೋಟ ಹಾಕಿದ್ದಾರೆ. ಒಂದು ಬೋರ್ ಇದೆ ನೀರಾವರಿಗೆ. ಸೊ ಕಂಪ್ಲೀಟಾಗಿ ನಿಮಗೆ ಈಗ ಫಸಲು ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಇದು 7 ವರ್ಷದ ಗಿಡ. ಸೊ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಬಂದಿತ್ತು ಅಡಿಕೆ, ಈ ವರ್ಷ ತುಂಬ ಜಾಸ್ತಿ ಬಂದಿದೆ ಅಡಿಕೆ. ಸೊ ಇದು 7ನೇ ವರ್ಷ. ಇದು ಗಿಡಕ್ಕೆ 7 ವರ್ಷ ಆಗಿದೆ, ಹೊಸ ಗಿಡ. ಬಟ್ ತುಂಬ ಚೆನ್ನಾಗಿ ಫಸಲೆಲ್ಲ ಬಂದಿದೆ. ಸೊ ಒಳಗಡೆ ಏನಂದರೆ ಇದಕ್ಕೆ ಕಂಪ್ಲೀಟಾಗಿ ಸುತ್ತ ನಿಮಗೆ ಸಿಲ್ವರ್ ವುಡ್ಡು ಮತ್ತು ಟೀಕ್ ವುಡ್ ಹಾಕಿದ್ದಾರೆ ಸುತ್ತ ಸರೌಂಡಿಂಗ್ಸಲ್ಲಿ. ಸೊ ಒಳಗಡೆ ಒಂದು ಸ್ವಲ್ಪ ಬಾಳೆ ಗಿಡ ಮತ್ತು ಅಡಿಕೆ ಹಾಕಿದ್ದಾರೆ. ಟೋಟಲಾಗಿ 1 ಎಕರೆ 17 ಗುಂಟೆ ನೀರಾವರಿ ಜಾಗ. ಸಾಗರದಿಂದ ಅನಂತಪುರಕ್ಕೆ ಹೋಗೋ ಮಿಡ್ಲಲ್ಲಿ ಬರುತ್ತೆ ಇದು, ಹೊಸಕುಂದ ಅನ್ನೋ ವಿಲೇಜು. ಸೊ ನಿಮಗೇನಾದ್ರು ಆಸಕ್ತಿ ಇತ್ತು ಅಂದರೆ ಈ ಒಂದು ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ನೀವು ಕರೆ ಮಾಡ್ಬೋದು. ಈಗ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಹೊಂಬಾಳೆ ಎಲ್ಲ ಬಂದಿದೆ. ಈಗಷ್ಟೇ ಜಸ್ಟು ಕಳೆ ಔಷಧಿ ಎಲ್ಲ ಹೊಡೆದಿದ್ದಾರೆ. ಆ್ಯಕ್ಚುಲಿ ಕಳೆ ಔಷಧಿ ಹೊಡಿಬಾರ್ದು, ಕಳೆ ಔಷಧಿ ಹೊಡೆದಿದ್ದಾರೆ. ಯಾಕಂದರೆ ಲೇಬರು ಈ ಕಾಲದಲ್ಲಿ ಗೊತ್ತಲ್ಲ ನಿಮಗೆ. ಸೊ ಲೇಬರ್ದು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಅದನ್ನು ನೋಡಿಕೊಂಡು ಇವಾಗ ಇವರು ಕಳೆ ತೆಗೆಯೋದಕ್ಕೋಸ್ಕರ ಸೊ ಕಳೆ ಔಷಧಿ ಹೊಡೆದಿದ್ದಾರೆ. ಜೊತೆಗೆ ನಿಮಗೆ ಈ ಸರಿ ಫಸಲು ತುಂಬ ಚೆನ್ನಾಗಿ ಬಂದಿದೆ. ಸೊ ಗಿಡ ಎಲ್ಲ ತುಂಬ ಹೆಲ್ದಿಯಾಗಿದ್ದಾವೆ. ಸೊ ನೀವು ನೋಡ್ಬೋದು ತುಂಬ ಫುಲ್ ಗ್ರೀನರಿ ಇದೆ. ಸೊ ಎಲ್ಲ ಕಂಪ್ಲೀಟಾಗಿ ಕಳೆ ಎಲ್ಲ ಫುಲ್ ಕಂಪ್ಲೀಟ್ ರಿಮೂವ್ ಮಾಡಿದ್ದಾರೆ, ಎಲ್ಲ ಔಷಧಿ ಹೊಡೆದ್ಬಿಟ್ಟು ಕಳೆ ಔಷಧಿ. ಸೊ ತುಂಬ ಚೆನ್ನಾಗಿದೆ ಗಿಡ, ಆರೋಗ್ಯವಾಗಿದೆ. ಸೊ ಟೋಟಲಾಗಿ 1 ಎಕರೆ 17 ಗುಂಟೆ ಜನರಲ್ ಪ್ರಾಪರ್ಟಿ. ಸೊ ಗೌಡ್ರು ಬರ್ತಾರೆ, ಲಿಂಗಾಯತ ಗೌಡ್ರು. ತುಂಬ ಚೆನ್ನಾಗಿದೆ. ಸಾಗರ ಮತ್ತು ಅನಂತಪುರ ಮಿಡ್ಲಲ್ಲಿ ಬರುತ್ತೆ ಈ ಪ್ರಾಪರ್ಟಿ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ನನಗೆ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಆ ನಂಬರಿಗೆ ನೀವು ಕಾಲ್ ಮಾಡಿ. ಸೊ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ ಇದು ಜಾಗ, ಜನರಲ್ ಕ್ಯಾಸ್ಟು. ಸೊ ಲಿಂಗಾಯತರು ಬರ್ತಾರೆ, ಲಿಂಗಾಯತ ಗೌಡ್ರು ಅಂತಾರಲ್ಲ, ಲಿಂಗಾಯತ ಗೌಡ್ರು ಬರ್ತಾರೆ. ಸುತ್ತ ಎಲ್ಲ ತೋಟಗಳೇ ಇರೋದು, ಎಲ್ಲ ಕಂಪ್ಲೀಟಾಗಿ ಅಡಿಕೆ ತೋಟ ಮತ್ತು ರಬ್ಬರ್ ತೋಟ. ಇದು ಏನು ನೀವು ನೋಡ್ತಿದ್ದೀರಿ ಇದು ಬಂದ್ಬಿಟ್ಟು ಅವರು ಇನ್ನೊಬ್ಬ ಬ್ರದರ್ದು. ಆ ಜಾಗ ಕೊಡೋದಿಲ್ಲ, ಅದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದೆ. ಎಲ್ಲ ಕಂಪ್ಲೀಟ್ ಗಿಡ ಬೆಳ್ಕೊಂಡಿದೆ, ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಸೊ ಈ ತೋಟ ನಿಮಗೆ ನೋಡ್ಬೋದು, ಒಂಚೂರು ಕಳೆ ಏನು ಬಂದಿಲ್ಲ, ಎಲ್ಲ ನೀಟಾಗಿ ತೆಗೆದಿದ್ದಾರೆ ಕಳೆ ಎಲ್ಲ. ಸೊ ಒಳ್ಳೆ ಫಸಲು ಬಂದಿದೆ, ನೋಡ್ಬೋದು ನೀವು. ಹೊಂಬಾಳೆ ಎಲ್ಲ ತುಂಬ ಚೆನ್ನಾಗಿ ಆಗಿದೆ ಈ ಸರಿ ಫಸಲು. ಸೊ ಈಗಷ್ಟೇ ಜಸ್ಟ್ ಅವರು ಈಟ್ ಹಾಕಿದ್ದಾರೆ, ಅಂದರೆ ಗೊಬ್ಬರ ಹಾಕಿದ್ದಾರೆ. ಈಗ ಜಸ್ಟ್ ಮಳೆ ಇನ್ನು ಶುರುವಾಯಿತು ಅಂತಂದರೆ ನಿಮಗೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಬಟ್ ಆಲ್ರೆಡಿ ನೀರು ಮತ್ತು ಬೋರು ಮತ್ತು ಇದಕ್ಕೆ ಡ್ರಿಪ್ಪಿಗೇಷನ್ ಎಲ್ಲ ಮಾಡಿದ್ದಾರೆ. ಕಂಪ್ಲೀಟ್ ನೀವೇನು ನೀರು ಕಟ್ಟೋ ಅವಶ್ಯಕತೆ ಇರೋದಿಲ್ಲ, ಡ್ರಿಪ್ಪಿಗೇಷನ್ ಮಾಡಿದ್ದಾರೆ. ಸೊ ತುಂಬ ಒಳ್ಳೆ ಲೊಕೇಶನಲ್ಲಿದೆ. ಇದು ಕಂಪ್ಲೀಟ್ ನಿಮಗೆ ಸ್ಕ್ವಯರ್ ಬರುತ್ತೆ ಲ್ಯಾಂಡು, ತುಂಬ ಚೆನ್ನಾಗಿದೆ, ಎಲ್ಲೂ ವೇಸ್ಟೇಜ್ ಇಲ್ಲ. ಸೊ ತುಂಬ ಸ್ಕ್ವಯರ್ ಬರುತ್ತೆ ಕಂಪ್ಲೀಟ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ತೋಟನ. ಸೊ ನಿಮಗೇನಾದ್ರು ಆಸಕ್ತಿ ಇತ್ತು ಅಂದರೆ, ನೀವು ಸಣ್ಣ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ನನಗೆ ಚಿಕ್ಕ ತೋಟ ಬೇಕು ಅನ್ನೋರು ನೀವು ಇದಕ್ಕೆ ಕಾಲ್ ಮಾಡ್ಬೋದು. ನನ್ನ ನಂಬರಲ್ಲಿ ಡಿಸ್ಪ್ಲೇ ಮೇಲಿದೆ, ಆ ನಂಬರಿಗೆ ನೀವು ಕಾಲ್ ಮಾಡಿ, ನಾನು ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಅದು ಸಣ್ಣ ಸಣ್ಣ ಜಾಗ ಬೇಕು ಅನ್ನೋರು 1 ಎಕರೆ 1.5 ಎಕರೆ 2 ಎಕರೆ ಒಳಗಡೆ ಯಾರು ನೋಡ್ತಿದ್ದೀರಿ ಅವ್ರು ಕರೆಕ್ಟ್ ಸೂಟಬಲ್ ಆಗುತ್ತೆ. ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಆಗುತ್ತೆ, ಜೊತೆಯಲ್ಲಿ ಇನ್ಕಮ್ಮು ಕೂಡ ಬರ್ತಾಯಿದೆ. ಸೊ ಕರೆಕ್ಟಾಗಿ ನಿಮಗೆ ಏನಿದೆ 1 ಎಕರೆ 17 ಗುಂಟೆ ಇದಷ್ಟು ಕೂಡ ಕಂಪ್ಲೀಟಾಗಿ ಅಡಿಕೆ ಹಾಕಿದ್ದಾರೆ. ಟೋಟಲ್ ನಿಮಗೆ ಒಂದು 700ರಿಂದ 800 ಗಿಡ ಅಡಿಕೆ ಗಿಡ ಬರುತ್ತೆ. ಒಂದು 100ರಿಂದ 150 ಗಿಡ ಸಿಲ್ವರ್ ವುಡ್ಡು ಮತ್ತು ಟೀಕ್ ವುಡ್ ಹಾಕಿದ್ದಾರೆ ಸುತ್ತು ಬಾರ್ಡ್ರಲ್ಲಿ. ಸುತ್ತು ಫೆನ್ಸಿಂಗ್ ಆಗಿದೆ, ಸುತ್ತ ಕವರ್ ಕಂಪ್ಲೀಟಾಗಿ ಫೆನ್ಸಿಂಗ್ ಮಾಡಿದ್ದಾರೆ. ಕಾಂಪೌಂಡ್ ಇದೆ, ಒಳಗಡೆ ಯಾವುದೇ ರೀತಿ ಹಸು ಆಗಲಿ ದನ ಆಗಲಿ ಯಾವುದೂ ಬರೋದಿಲ್ಲ. ಕಂಪ್ಲೀಟಾಗಿ ನಿಮಗೆ ಫೆನ್ಸಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ತೋಟ. ಯಾಕೆಂದರೆ ಇವಾಗ ಅಡಿಕೆ ತೋಟಗಳು ಫಸಲು ಬರೋಂಥವು ಸ್ವಲ್ಪ ಕಡಿಮೆನೇ ಸಿಗೋದು. ಅದು ಈಗ ಸ್ವಲ್ಪ ಎಲ್ಲ ಸಿಕ್ಕರೂ ಕೂಡ ಸ್ವಲ್ಪ ಇಲ್ಲ, ಒಂದು ಹಳೇ ಆಗಿರ್ತವೆ ಗಿಡಗಳು 35-40 ವರ್ಷ ಆಗಿರುತ್ತೆ. ಇಲ್ಲಾಂದರೆ ಈಗಷ್ಟೇ ಗಿಡ ಹಾಕಿರೋವು ಸಿಗ್ತವೆ ಮತ್ತು ಹಳೆ ತೋಟಗಳು ಸಿಗ್ತವೆ. ಬಟ್ ಈ ತೋಟದ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಿಮಗೆ ಗಿಡ ಹೊಸದು, ಇನ್ನೂ ನಿಮಗೆ ಆರಾಮ್ಸೆ ಇನ್ನೊಂದು 30-40 ವರ್ಷ ನಿಮಗೇನು ಟೆನ್ಷನ್ ಇರೋದಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೂಡ ಸಾರ್ಥಕತೆ ಆಗುತ್ತೆ. ಆಮೇಲೆ ನೀವು ಹಾಕಿದ ದುಡ್ಡೂ ಅಷ್ಟೇ ನಿಮಗೆ. ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು 7 to 8 ಇಯರ್ಸಲ್ಲಿ ನಿಮಗೆ ರಿಟರ್ನ್ಸ್ ಬಂದುಬಿಡುತ್ತೆ. ಸೊ ಈ ತೋಟದಲ್ಲಿ
ಯಾಕಂದರೆ ಟೋಟಲ್ ಒಂದು 700ರಿಂದ 800 ಮರ ಅಡಿಕೆ ಮರ ಇದೆ. ನೋಡಿ, ಏನಾದ್ರು ಸಣ್ಣ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದರೆ ಈ ಒಂದು ಪ್ರಾಪರ್ಟಿಗೆ ನೀವು ಅಮೌಂಟ್ ಹಾಕ್ಬೋದು ಕಣ್ಣು ಮುಚ್ಕೊಂಡು. ತುಂಬ ಚೆನ್ನಾಗಿದೆ ತೋಟ. ಕರೆಕ್ಟಾಗಿ ಡಿಸ್ಟೆನ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 8ರಿಂದ 9 ಅಡಿ ಡಿಸ್ಟೆನ್ಸ್ ಇದೆ ಒಂದೊಂದು ಅಡಿಕೆ ಗಿಡಕ್ಕೂ ಕೂಡ. ತುಂಬ ಚೆನ್ನಾಗಿದೆ. ಏನಾದರೂ ನಿಮಗೆ ಆಸಕ್ತಿ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ. ಕಾಮೆಂಟ್ ಬಾಕ್ಸು ಆಫ್ ಮಾಡಿರ್ತೀನಿ. ಏನಕ್ಕೆ ಅಂತಂದರೆ ಕೆಲವು ಕಿಡಿಗೇಡಿಗಳು ಕೆಲ್ಸಕ್ಕೆ ಬಾರದವರು, ಕೈಲಾಗದಿದ್ದವರು ಕೆಟ್ಟದಾಗಿ ಕಾಮೆಂಟ್ ಹಾಕೋದು, 10 ಲಕ್ಷಕ್ಕೆ ಕೊಡ್ತೀರಾ ಅಂತ ಕೇಳೋದು, 15 ಲಕ್ಷಕ್ಕೆ ಕೊಡ್ತೀರಾ ಅಂತ ಕೇಳೋದು. ಅಂದರೆ ಅವ್ರು ಯಾರು ತೊಗೊಳ್ಳೋರಲ್ಲ, ಸುಮ್ಮನೆ ನೋಡೋದು, ಸುಮ್ಮನೆ ತಮಾಷೆಗೆ ಟೈಮ್ ಪಾಸ್ಗೆ ಈ ಥರ ಎಲ್ಲ ಮಾಡ್ತಿದ್ದಾರೆ. ಸೊ ಹಂಗಾಗಿ ಕಾಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೋಬಾರ್ದು. ಯಾಕೆಂದರೆ ಆ ಕಮೆಂಟ್ ಬಾಕ್ಸಿಂದ ಎಷ್ಟೋ ಜನ ತೊಗೋಬೇಕು ಅನ್ನೋರು ಕೂಡ ಮೂಡ್ ಔಟ್ ಮಾಡಿಬಿಡ್ತಾರೆ. ಇವರು ಕೆಲವರೆಲ್ಲ ಕೆಲ್ಸಕ್ಕೆ ಬಾರದ ಜನ, ಸ್ವಲ್ಪ ಜನ ಇರ್ತಾರೆ. ಅಂದರೆ ಫ್ರೀಯಾಗಿ ಇಂಟರ್ನೆಟ್ ಸಿಗುತ್ತಲ್ಲ, ಅವ್ರು ಕೆಲವು ಜನ ಎಲ್ಲ ನೋಡ್ತಿದ್ದವ್ರು ಏನು ಮಾಡ್ತಾರೆ, ಎಲ್ಲ ಜನನೂ ಇಲ್ಲ, ತುಂಬ ಜನ ಸಪೋರ್ಟ್ ಮಾಡ್ತಾರೆ ನಾನು ಹಾಕೋ ವೀಡಿಯೋಸ್ಗೆಲ್ಲನೂ. ತುಂಬ ಜನ ಬರ್ತಾರೆ, ತುಂಬ ಜನ ಪರ್ಚೇಸ್ ಕೂಡ ಮಾಡ್ತಿದ್ದಾರೆ. ಈಗ ಹೋದ ವಾರ ಎಲ್ಲ ಒಂದು 4 ಜಾಗ ಸೇಲ್ ಆಯಿತು. ಇದರಲ್ಲಿ ಬರ್ತಾರೆ, ಪರ್ಚೇಸ್ ಮಾಡ್ತಾರೆ, ತೊಂದರೆ ಇಲ್ಲ. ಬಟ್ ಕೆಲವರು ಇರ್ತಾರೆ ಕಿಡಿಗೇಡಿಗಳು, ಅವರು ಕೆಟ್ಟದಾಗಿ ನನಗೆ ಈ ಮೆಸೇಜ್ಗಳು ಮಾಡೋದು, ಕಾಮೆಂಟ್ ಮಾಡೋದು, 15 ಲಕ್ಷಕ್ಕೆ ಕೊಡ್ತಾರೆ, ಇದು ಅಷ್ಟು ಬೆಲೆ ಬಾಳಲ್ಲ ಅನ್ನೋದು, ಸುಮ್ಮನೆ ಬಾಯಿಗೆ ಬಂದಂಗೆ ಎಲ್ಲೋ ಕೂತ್ಕೊಂಡು ಸುಮ್ಮನೆ ಕಾಮೆಂಟ್ ಮಾಡ್ತಿರ್ತಾರೆ. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ತೊಗೊಳ್ಳೋರು, ಆಸಕ್ತಿ ಇರೋರು ಒಂದು ಸರಿ ಬಂದು ತೋಟನ ಕಣ್ಣಾರೆ ನೋಡಬೇಕು. ಸೊ ಆ ಒಂದು ಬೆಲೆ ಏನು ಹೇಳ್ತಿದ್ದಾರೆ ಅದು ಇದು ವರ್ತ್ ಇದೆಯಾ ಅಂತ ಒಂದು ಸರಿ ಅನಲೈಸ್ ಮಾಡಿಕೊಂಡು, ಅದಾದ ನಂತರ ನಿಮ್ಗೆ ಓಕೆ ಆಯಿತು ತೋಟ ಅಂದರೆ ಬೆಲೆ ಬಿಡಿ. ಬೆಲೆ ನೀವು ಓನರ್ ಹತ್ರ ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಏನಾದ್ರು ನಿಮ್ಗೆ ಆಸಕ್ತಿ ಇತ್ತು ಅಂದರೆ ಖಂಡಿತವಾಗ್ಲೂ ಬಂದು ಈ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಇದಕ್ಕೆ ಟೋಟಲಾಗಿ 75 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ.